Welcome back to math class. Today I am going to explain you the exercise 3.2. In previous class I explained you 3.1, that is how to solve for x. In today the word problems regarding to the same method. Okay, if you subtract first one, I will read the question and I will solve in a paper. Just you keep open your textbook for the question and look at the video. Okay. First one, if you subtract 1 by 2 from a number and multiply the result by 1 by 2, you get 1 by 8. What will be the number? That means ಏನು ಕ್ವೆಶ್ಚನ್ ಹಾಗಾದರೆ 1 by 2, ಇಫ್ ಯು ಸಬ್ಟ್ರಾಕ್ಟ್ 1 by 2ನ ನಾವು ಯಾವುದೋ ಒಂದು ನಂಬರಿಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಆ ನಂಬರ್ ಮಲ್ಟಿಪ್ಲೈ ದ ರಿಸಲ್ಟ್ ಬೈ 1 by 2 ಅಂದರೆ ಆ ರಿಸಲ್ಟ್ನ 1 by 2 ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಅನ್ನೋದು ಒಂದು ನಂಬರ್ ಅಂತ ಅಂದ್ಕೊಳ್ಳಿ. ಎಕ್ಸ್ ಮೈನಸ್ 1 by 2 ಇಂಟು 1 by 2 ಮಲ್ಟಿಪ್ಲೈ ಬೈ 1 by 2 ಮಾಡಿದ್ರೆ ನನಗೆ ಆನ್ಸರ್ ಏನು ಬರುತ್ತೆ? 1 by 8 ಬರುತ್ತೆ. ಹಾಗಾದರೆ ಆ ನಂಬರ್ ಎಕ್ಸ್ ನಂಬರ್ ಏನು? ಎಕ್ಸ್ನ ನಾನೀಗ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ exercise 3.2, that is first question. Okay na? According to the question, let the number be x anta tagolana. X minus 1 by 2 into 1 by 2 which is equal to 1 by 8. ಇದು ಅವರು ವರ್ಬಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಸಾಲ್ವ್ ಮಾಡ್ಕೋತೀರಾ ನೀವು? ಎಕ್ಸ್ನ ಇದು ಎರಡಕ್ಕೂ ನಾವು ಎಲ್ ಸಿ ಎಮ್ ತೊಗೊಂಡಾಗ 2 LCM ಆಗುತ್ತೆ. ಎಕ್ಸ್ ಬೈ 2 ಮೈನಸ್ 1 by 4 ಆಗುತ್ತೆ. ಮತ್ತು ವಿಚ್ ಈಸ್ ಈಕ್ವಲ್ ಟು 1 by 8 ಅಂದರೆ 2 2s are 4, 1 1s are 1. ಓಕೆನಾ? ಮತ್ತು ನಾನು ಇದನ್ನು ಹೇಗೆ ಮಾಡ್ಕೋಬೇಕು ಆಗಲೇ ಹೇಳ್ಕೊಟ್ಟಿದ್ದೆ. ಎಕ್ಸ್ ಬೈ 2 ಹಾಗೆ ಇಟ್ಕೊಳ್ಳಿ. 1 by 8 ಮೈನಸ್ ಇರೋದೇನಾಗುತ್ತೆ? ಪ್ಲಸ್ ಆಗುತ್ತೆ. 1 by 4 ಆಗುತ್ತೆ. ಮತ್ತು ಇದೆರಡಕ್ಕೂ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ತೊಗೊಂಡಾಗ ಏನಾಗುತ್ತೆ? 8 ಈಸ್ ದ ಎಲ್ ಸಿ ಎಮ್ ಬರುತ್ತೆ. ಮತ್ತು ಇದನ್ನು ಎಲ್ ಸಿ ಎಮ್ ತೊಗೊಂಡು ನೀವು ಲೈಕ್ ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಗೊತ್ತಿದೆ ಅಲ್ವಾ ನಿಮಗೆ? 8 ಹಾಗಿರುತ್ತೆ. 1 ರಿಮೈನ್ಸ್ ಸೇಮ್ ಪ್ಲಸ್ 4 2s are 8, then 2 1s are 2. ಎಕ್ಸ್ ಬೈ 2 ವಿಚ್ ಈಸ್ ಈಕ್ವಲ್ ಟು 3 by 8. ಓಕೆನಾ? ನನಗೆ ಬೇಕಾಗಿರೋದು ಎಕ್ಸ್ ಬೈ 2 ಅಲ್ಲ, ನನಗೆ ಬೇಕಾಗಿರೋದು ಎಕ್ಸ್ ಮಾತ್ರ. ಹಾಗಾದರೆ ಇಲ್ಲಿ ಡಿನಾಮಿನೇಟರ್ ಇರೋದನ್ನು ಆರ್ ಎಚ್ ಎಸ್ 8 ಕಳಿಸಿದಾಗ ಏನಾಗುತ್ತೆ? ಡಿವೈಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗುತ್ತೆ. 3 by 8 ಇಂಟು 2, 2 1s are 2 4s, ದೆನ್ ಎಕ್ಸ್ ಇಸ್ ಈಕ್ವಲ್ ಟು 3 by 4. ಓಕೆನಾ? ಎಕ್ಸ್ ಅನ್ನೋದು ಅನ್ನೋನ್ ನಂಬರ್ ಇರುತ್ತಲ್ವಾ, ಅದೇನಾಗಿರುತ್ತೆ? 3 by 4 ಆಗಿರುತ್ತೆ. ನೆಕ್ಸ್ಟ್, the perimeter of a rectangular swimming pool is 154 meter. Its length is 2 meter more than twice its breadth. What is the length and breadth of the pool? ಅಂದರೆ ಏನು ಕೊಟ್ಟಿದ್ದಾರೆ ಅವರು? ಸೆಕೆಂಡ್ ಒನ್, they have given that perimeter of a rectangular swimming pool which is equal to 154 meter. Let the breadth of rectangle, we don't know, let it be x. ಓಕೆನಾ? ಕ್ವೆಶ್ಚನ್ ಪ್ರಕಾರ ಏನು? ಲೆಂತ್ ವಿಚ್ ಈಸ್ ಈಕ್ವಲ್ ಟು 2x plus 2. ದೆನ್ ನಮಗೇನು ಗೊತ್ತಿದೆ? ವಿ ನೋ ದ್ಯಾಟ್ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್ ಗೊತ್ತಿದೆ. ಏನು ಫಾರ್ಮುಲಾ? ಪೆರಿಮೀಟರ್ ಈಸ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಇದು ಫಾರ್ಮುಲಾ ನಿಮಗೆ ಗೊತ್ತಿದೆ ಅಲ್ವಾ? ಹಾಗಾದರೆ ನಾವೀಗ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ? 154 ಅಂತ ಕೊಟ್ಟಿದ್ದಾರೆ. ಅದನ್ನು 2 ಇಂಟು 2 ಹಾಗೆ ಇಟ್ಕೊಳ್ಳಿ. ಲೆಂತ್ ಎಷ್ಟಿದೆ? 2x plus 2 ಪ್ಲಸ್ ಬ್ರೆಡ್ತು ನನಗೆ ಗೊತ್ತಿಲ್ಲ, ಎಕ್ಸ್ ಹಾಗೆ ಇಟ್ಕೊಳ್ಳಿ. ಪೆರಿಮೀಟರ್ 154 ಮೀಟರ್. ಓಕೆನಾ? ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೋತೀರಾ? 2 ಇಂಟು 2 ಇಂಟು 2 ಅದು ಹಾಗೆ ಇಟ್ಕೊಳ್ಳಿ. ಇಲ್ಲಿ ಫಸ್ಟ್ ಅಡಿಷನ್ ಇದೆ ಅಲ್ವಾ, ಇದನ್ನು ಮಾಡ್ಕೊಂಬಿಡಿ. 2 + 1 3x plus 2 ವಿಚ್ ಈಸ್ ಈಕ್ವಲ್ ಟು 154. ಈಗ ಮಲ್ಟಿಪ್ಲೈ ಮಾಡ್ಕೊತೀರಾ, ನೋಡ್ಕೊಳ್ಳಿ ಹೇಗೆ ಮಾಡ್ಕೊಬೋದು ಇದನ್ನು. ಈ 2ನ ಇಲ್ಲಾಂದರೆ ಹೀಗೆ ಕಳಿಸೋಣ. ಇದನ್ನು ಮಲ್ಟಿಪ್ಲಿಕೇಶನ್ ಇರೋದು ಏನಾಗಿರುತ್ತೆ? ಇಲ್ಲಿ ಡಿವಿಷನ್ ಆಗೋಗ್ಬಿಡುತ್ತೆ. ಓಕೆ, ಆ ಥರನಾದರೂ ನೀವು ಮಾಡ್ಕೋಬೋದು.
ವಿಚ್ ಈಸ್ ಈಕ್ವಲ್ ಟು 154/2. ಕ್ಯಾನ್ಸಲ್ ಆಗುತ್ತಾ ನೋಡ್ಕೊಳ್ಳಿ. ಕ್ಯಾನ್ಸಲ್ ಆಗೋದಿದ್ರೆ ಮಾತ್ರ ಇದನ್ನು RHS ಸೈಡಿಗೆ ಕಳಿಸ್ಕೊಳ್ಳಿ. 2 1s 2 7s 14, 2 7s 14, ದೆನ್ 77 ಬರುತ್ತೆ. ನನಗೆ ಬೇಕಾಗಿರೋದು ಬರೀ ಎಕ್ಸ್ ಅಷ್ಟೇ. ಆಗ 3x ಇಸ್ ಈಕ್ವಲ್ ಟು 77 - 2 ಮಾಡಿ. ನೆಕ್ಸ್ಟ್ 3x ಇಸ್ ಈಕ್ವಲ್ ಟು 77ಅಲ್ಲಿ 2 ಹೋದರೆ ಏನು ಬರುತ್ತೆ? 75. ನನಗೆ ಬೇಕಾಗಿರೋದೇನು? ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 75/3. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 25 ಮೀಟರ್. ದೆನ್ ದ ಬ್ರೆಡ್ತ್ ಈಸ್ ಈಕ್ವಲ್ ಟು 25 ಮೀಟರ್. ಬ್ರೆಡ್ತ್ ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್. ದೆನ್ ಲೆಂತ್ ಈಸ್ ಈಕ್ವಲ್ ಟು 2x + 2. ಅಂದರೆ ಲೆಂತ್ ಏನಂತ ಹೇಳಿದ್ದಾರೆ ಅವರು? 2 times ದ ಬ್ರೆಡ್ತ್ ಅಂತ ಹೇಳಿದ್ದಾರೆ. ಲೆಂತ್ ನನಗೆ ಗೊತ್ತಿಲ್ಲ. 2 times ದ ಬ್ರೆಡ್ತ್ ಅಂದರೆ ವಿಚ್ ಈಸ್ ಈಕ್ವಲ್ ಟು 2 × 25 + 2. 25 2s are 50. Then what is that? 52 meter. Understood? Then the next problem, third one solve ಮಾಡ್ಕೊಳ್ಳಿ. ಮತ್ತು ಫೋರ್ತ್ ಒನ್ನು ಈಸಿ ಇದೆ. ಫೋರ್ತ್ ಒನ್ಗೆ ಹೇಗೆ ಬರ್ಕೋತೀರಾ ಅಂದರೆ x + 15 ಈಸ್ ಈಕ್ವಲ್ ಟು 95 ಅಂತ ತೊಗೊಳ್ಳಿ. ಆವಾಗ x + x ಅಂದರೆ 2x ಆಗುತ್ತೆ. ಅದನ್ನು ಹಾಗೆ ಸಾಲ್ವ್ ಮಾಡ್ಕೊಳ್ಳಿ. ಮತ್ತು ನಾನು ಫಿಫ್ತ್ ಒನ್ ಹೇಳ್ಕೊಡ್ತೀನಿ. ಫಿಫ್ತ್ ಒನ್ನಲ್ಲಿ ಏನು ಕೊಟ್ಟಿದ್ದಾರೆ? 2 numbers ಆರ್ ಇನ್ ದ ರೇಷಿಯೋ 5:3. ಇಫ್ ದೇ ಡಿಫರ್ ಬೈ 18, ದೆನ್ ವಾಟ್ ಆರ್ ದ ನಂಬರ್ಸ್? ಅಂದರೆ 5:3 ಅಲ್ಲಿದೆ. ದೆನ್ ಲೆಟ್ ದ 2 numbers be 5x and 3x. ಅಕಾರ್ಡಿಂಗ್ ಟು ದ ಕ್ವೆಶ್ಚನ್ ಏನು ಹೇಳಿದ್ದಾರೆ? 5x - 3x ಈಸ್ ಈಕ್ವಲ್ ಟು 18 ಅಂತ ಹೇಳಿದ್ದಾರೆ. 5 - 3 ಏನು? 2x ಈಸ್ ಈಕ್ವಲ್ ಟು 18. x ಈಸ್ ಈಕ್ವಲ್ ಟು 18/2. and then x is equal to 9. then ಇನ್ನೊಂದು ಹೇಳಿದ್ದಾರೆ ಅವರು, the numbers are 5x minus 1 minute. okay, 5x ಅಂದರೆ 5 × x ಅಂತ, which is equal to 18. then 5 is equal to 5x. ದೆನ್ ಎಕ್ಸ್ ಏನಂತ ನಾವು ಫೈಂಡ್ ಔಟ್ ಮಾಡಿದ್ದೀವಿ? 9 ಅಂತ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. 5 × 9 ವಿಚ್ ಈಸ್ ಈಕ್ವಲ್ ಟು 45. ಇನ್ನೊಂದು ನಂಬರ್ ಯಾವುದು? 3 × 9 ವಿಚ್ ಈಸ್ ಈಕ್ವಲ್ ಟು 27. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ದು 3x + 3 ಈಸ್ ಈಕ್ವಲ್ ಟು 51 ಅಂತ ತೊಗೊಳ್ಳಿ. ಸಾಲ್ವ್ ಮಾಡಿ ಬರುತ್ತೆ. ಫಸ್ಟ್ ಒನ್ನು ಎಕ್ಸ್ ಈಸ್ ಈಕ್ವಲ್ ಟು ತೋರಿಸ್ಬಿಡ್ತೀನಿ ಇರಿ, ಇಲ್ಲಾಂದರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಲ್ಲಿ ಕ್ವೆಶ್ಚನ್ನು? ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ? 51 ಬರುತ್ತೆ. ವಾಟ್ ಆರ್ ದಿಸ್ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಲೆಟ್ ದ 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಬಿ x + 1 x + 2. ಓಕೆನಾ? ಅವ್ರು ಏನು ಹೇಳಿದ್ದಾರೆ? ಎಲ್ಲನೂ ನಾವು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಆನ್ಸರು 51 ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಆ್ಯಡ್ ಮಾಡ್ತಾ ಹೋಗಿ. x + x + x 3x + 2 + 1 3, 51. ದೆನ್ 3x ಈಸ್ ಈಕ್ವಲ್ ಟು 51 - 3. 3x ಈಸ್ ಈಕ್ವಲ್ ಟು 48. x ಈಸ್ ಈಕ್ವಲ್ ಟು 48/3. ದೆನ್ x ಈಸ್ ಈಕ್ವಲ್ ಟು 16. ಹಾಗಾದರೆ ಇಂಟೀಜರ್ಸ್ ಫಸ್ಟ್ ಒನ್ ನಿಮಗೆ ಸಿಕ್ತು. x ಈಸ್ ಈಕ್ವಲ್ ಟು 16. x + 1 16 + 1 ವಿಚ್ ಈಸ್ ಈಕ್ವಲ್ ಟು 70. ನೆಕ್ಸ್ಟ್ x + 2 16 + 2 ವಿಚ್ ಈಸ್ ಈಕ್ವಲ್ ಟು 19. ಓಕೆನಾ? 3 ಇಂಟೀಜರ್ಸ್ ಸಿಕ್ತಲ್ವಾ? 18. 16 + 2 ಈಸ್ 18. ನೆಕ್ಸ್ಟ್ ಸೆವೆಂತ್ ಒನ್ ಅದೇ ಥರ ಇದೆ. ಸಾಲ್ವ್ ಮಾಡಿ. ಮಲ್ಟಿಪಲ್ಸ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ I will show you the 14th one, that is Lakshmi is a cashier in a bank. I will show that one. Okay, 14th one, Lakshmi is a cashier in a bank and then she has currency notes of denomination 100, 550 and 10 respectively. The ratio of the number of the notes is 2:3:5. The total
cash with Lakshmi is 4 lakh. How many notes of each denomination does she have ಅಂತ ಕೇಳಿದಾರಲ್ವಾ. ಹಾಗಾದ್ರೆ ಇದಕ್ಕೆ ನೀವು ಸೇಮ್ ಇಲ್ಲಿ ಕಾನ್ಸಿಕ್ಯೂಟಿವ್ ನಂಬರ್ಸ್ನ ತಗೊಂಡಿದ್ದೀರಲ್ವಾ, ಅದೇ ಥರ ಇಲ್ಲಿ ಡಿನಾಮಿನೇಷನ್ ನೋಟ್ಸ್ನ ನೀವು ತಗೊಂಡು ಹೋಗಬೇಕು. ಓಕೆ, ನಾನು ಕ್ವೆಶ್ಚನ್ ಬರೀತಾ ಇಲ್ಲ, ಡೈರೆಕ್ಟ್ ಆನ್ಸರ್ಸ್ನ ಬರೀತಾ ಹೋಗ್ತಾ ಇದ್ದೀನಿ. ಕ್ವೆಶ್ಚನ್ಸ್ ನೀವು ಬುಕ್ನ ನೋಡಿ ಕಾಪಿ ಮಾಡ್ಕೊಳ್ಳಿ. ಲೆಟ್ ದ ನಂಬರ್ಸ್ ಆಫ್ ನೋಟ್ಸ್ ಆಫ್ 100, 50 and 10 be 2x, 3x and 5x. ಓಕೆನಾ. ನೆಕ್ಸ್ಟ್ ಅಲ್ಲಿ ಯಾಕೆ ನಾನು 2x, 3x, 5x ಅಂತ ಬರ್ಕೊಂಡೆ, ಅಲ್ಲಿ ರೇಷಿಯೋ ಕೊಟ್ಟಿದ್ದಾರೆ 2:3:5 ಅಂತ, ಅದಕ್ಕೆ ನಾನು ಈ ಥರ ಬರ್ಕೊಂಡೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ₹100 which is equal to 2x into 100 which is equal to 200x. ನೆಕ್ಸ್ಟ್ ವ್ಯಾಲ್ಯೂ ಆಫ್ 50 ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ, which is equal to 50 into 3x which is equal to 150x. Next value of 10 is to 5x into 10 which is equal to 50x. ಓಕೆನಾ. ಅಕಾರ್ಡಿಂಗ್ ಟು ದ ಕ್ವೆಶ್ಚನ್ ಏನಾಗಿರುತ್ತೆ, 200x plus 150x plus 50x which is equal to 4 lakh. ಹೌದಲ್ವಾ. ನೆಕ್ಸ್ಟ್ ಇದನ್ನೆಲ್ಲ ಆ್ಯಡ್ ಮಾಡಿ ಏನು ಬರುತ್ತೆ ನಿಮಗೆ, 400x ಬರುತ್ತೆ, ದೆನ್ 4 lakh. ಓಕೆನಾ. x is equal to 4 lakh divided by 4. Then x is equal, not 400. Then x is equal to 1000. ಓಕೆನಾ. ನಂಬರ್ ಆಫ್ 100 ನೋಟ್ಸ್, ಹಾಗಾದರೆ ನಂಬರ್ ಆಫ್ 100 rupees ನೋಟ್ಸ್ ಎಷ್ಟಿದ್ದಾವೆ, is equal to 200 into x. x ನಮಗೆ ಗೊತ್ತಿದೆ ಏನು, 200 into 1000, that is 200 into 100 into 2000, 100 into 2000, 1000, that is x is equal to 1000 ಅಲ್ವಾ. 2 into 1000, that is 2 into 1000 ಆದರೆ ಏನಾಗುತ್ತೆ, 2000 ಆಗುತ್ತೆ. ಮತ್ತು 50 rupees ನೋಟ್ ಎಷ್ಟಿದೆ ಅಲ್ಲಿಗೆ, 3x ಅಲ್ವಾ. 3x ಅಂತ ಅಂದರೆ 3 into 1000 which is equal to 3000. ನೆಕ್ಸ್ಟ್ 10 rupees ನೋಟು, ನಂಬರ್ ಆಫ್ 10 rupees ನೋಟ್ ಅಂತ ಬರ್ಕೊಳ್ಳಿ. ಇಲ್ಲಿ 10 rupees ನೋಟ್ ಎಷ್ಟಿದೆ, 5x, that is 5 into 1000 which is equal to 5000. ಓಕೆನಾ. ಇಷ್ಟು ನೋಟ್ಸ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು 2 ಪ್ರಾಬ್ಲಮ್ಸ್ ಇದೆ, ಅದನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.